ನಮಸ್ತೆ ಎಲ್ಲರಿಗೂ ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಮೆಂತೆ ಹಾಗೂ ಬೇಸನ್ ಕಡಲೆ ಹಿಟ್ಟಿನಿಂದ ಚಪಾತಿ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ತುಂಬಾ ಈಸಿ. ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ದೊಡ್ಡ ಬಟ್ಟಲಿನಷ್ಟು ಮೆಂತೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಇದನ್ನು ಸಣ್ಣದಾಗಿ ಕಟ್ ಮಾಡಿ ನೈಸ್ ಆಗಬೇಕು ಆ ಥರದಲ್ಲಿ ಕಟ್ ಮಾಡಿ ಇಟ್ಟುಕೊಳ್ಳಬೇಕು. ಹಾಗೆ ಒಂದು ಕಡಾಯಿಯನ್ನು ತೆಗೆದುಕೊಳ್ಳಬೇಕು. ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ 1/4 ಟೇಬಲ್ ಸ್ಪೂನ್ ಸಾಸಿವೆ ಜೀರಿಗೆ 1/4 ಟೇಬಲ್ ಸ್ಪೂನ್ ಕರಿಬೇವಿನ ಸೊಪ್ಪು 2 ಹಸಿಮೆಣಸಿಕಾಯನ್ನು ಹಾಕಿ ಹಾಗೆ ಸಣ್ಣದಾಗಿ ಕಟ್ ಮಾಡಿದ ಒಂದು ಈರುಳ್ಳಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ತುರಿದಿಟ್ಟುಕೊಂಡ ಹಸಿ ಶುಂಠಿಯನ್ನು 1 ಟೇಬಲ್ ಸ್ಪೂನಿನಷ್ಟು ಹಾಕಿ, ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ವಾಸನೆ ಹೋಗುವ ತನಕ ಫ್ರೈ ಮಾಡಿ. ನೋಡಿ ಈ ಥರದಲ್ಲಿ ಗೋಲ್ಡನ್ ಬ್ರೌನ್ ಬಂದಮೇಲೆ ಇವಾಗ 1 ಟೇಬಲ್ ಸ್ಪೂನಿನಷ್ಟು ಹಸಿ ಖಾರ, ಅಂದರೆ ಇದರ ಬೆಳ್ಳುಳ್ಳಿ ಜೀರಿಗೆ ಹಸಿಮೆಣಸಿಕಾಯಿ ಕರಿಬೇವು ಕೊತ್ತಂಬರಿ ಹಾಕಿ ಚಟ್ನಿ ಮಾಡಿದ್ದು ಅದನ್ನು ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಇದಕ್ಕೆ 1/4 ಟೇಬಲ್ ಸ್ಪೂನಿನಷ್ಟು ಅರಿಶಿಣ ಪುಡಿಯನ್ನು ಕೂಡ ಹಾಕಿ ಅರಿಶಿಣ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಕಟ್ ಮಾಡಿಟ್ಟ ಮೆಂತ್ಯ ಸೊಪ್ಪು ಇದನ್ನು ಕೂಡ ಹಾಕಬೇಕು. ನೋಡಿ ಹೀಗೆ ಹಾಕಿ ಇದನ್ನು ಕೂಡ ಮೆಂತ್ಯ ಸೊಪ್ಪು ಚೆನ್ನಾಗಿ ಬಾಡಿಸಬೇಕು. 2 ರಿಂದ 3 ನಿಮಿಷ ಆಗುತ್ತೆ. ತಳ ಅಂಟದ ಹಾಗೆ ಮಿಕ್ಸ್ ಮಾಡಿ. ನೋಡಿ ಈ ಥರದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಒಂದು 1/4 ಕಪ್ಪಿನಷ್ಟು ಬೇಸನ್ ಕಡಲೆ ಹಿಟ್ಟನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ. ಎಣ್ಣೆ ನಿಮಗೆ ಕಮ್ಮಿ ಅನಿಸಿದರೆ ಸ್ವಲ್ಪ ಹಾಕ್ಕೊಳ್ಳಿ, ಆದರೆ ಎಣ್ಣೆ ಏನು ಬೇಕಾಗಲ್ಲ. ಹೀಗೆ ಚೆನ್ನಾಗಿ ಫ್ರೈ ಮಾಡ್ತಾ ಇರ್ರಿ. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗಬೇಕು. ನೋಡಿ ಈ ಥರದಲ್ಲಿ ಉದುರಾಗಿ ತುಂಬ ಚೆನ್ನಾಗಿ ನೈಸಾಗಿ ಆಗಿರುತ್ತೆ. ಇವಾಗ 1 ಬಟ್ಟಲು ಗೋಧಿ ಹಿಟ್ಟು, ಚಪಾತಿಗೆ 1 ಬಟ್ಟಲು ಗೋಧಿ ಹಿಟ್ಟನ್ನು ತೆಗೆದುಕೊಂಡು ನಾವು ಮಾಡಿಟ್ಟಿರ್ತೀವಲ್ಲೋ ಅದನ್ನು ಮಸಾಲವನ್ನು ಇದಕ್ಕೆ ಹಾಕಬೇಕು. ಮೆಂತ್ಯ ಮಸಾಲ ಇದಕ್ಕೆ ಹಾಕಬೇಕು. ಮೆಂತ್ಯ ಸೊಪ್ಪು ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಆರೋಗ್ಯಕ್ಕೆ. ಇದನ್ನು ನೀವು ಈ ಥರದಲ್ಲಿ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ ಚಪಾತಿ. ಹಾಗೂ ಇದು ಲಂಚು ಡಿನ್ನರಿಗೂ ಕೂಡ ಬರುತ್ತೆ, ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಬರುತ್ತೆ, ಬ್ರೇಕ್ಫಾಸ್ಟಿಗೂ ಕೂಡ ಬರುತ್ತೆ ಫ್ರೆಂಡ್ಸ್. ಈ ಥರದಲ್ಲಿ ಚಪಾತಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ಟೈಮಲ್ಲಿ ಕೂಡ ಮಾಡ್ಕೋಬೋದು. ಒಂದೇ ಟೈಮ್ ನೀರು ಹಾಕಕ್ಕೆ ಹೋಗಬೇಡಿ. ಸ್ವಲ್ಪ ನೀರು ಹಾಕಿ ಚಪಾತಿನ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ, ಅಂದರೆ ಚೆನ್ನಾಗಿರುತ್ತೆ. ನೀವು ಎಷ್ಟು ಚೆನ್ನಾಗಿ ಹಿಟ್ಟು ನಾದ್ತಿರಲ್ಲ ಅಷ್ಟು ಚೆನ್ನಾಗಿ ಚಪಾತಿ ಬರುತ್ತೆ. ಈ ಮೆಂತ್ಯ ಚಪಾತಿ ಜೊತೆ ಸೈಡ್ ಡಿಶ್ ಆಗಿ ತಿನ್ನಬೇಕಂದ್ರೆ ಇದೇ ಮೆಂತ್ಯ ಸೊಪ್ಪಿನ ಮೊಸರು ಬಜ್ಜಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಆಲ್ರೆಡಿ ನಾನು ವಿಡಿಯೋ ಹಾಕಿದ್ದೀನಿ, ಅದರಲ್ಲಿ ಬೇಕಂದರೆ ಅಲ್ಲಿ ಹೋಗಿ ನೋಡಿ, ಅದನ್ನು ನೋಡಿ ಕೂಡ ಮೊಸರು ಬಜ್ಜಿ ಮಾಡ್ಕೋಬೋದು. ಹಿಟ್ಟನ್ನು ಚೆನ್ನಾಗಿ ನಾದಿ ಒಂದು 10 ರಿಂದ 15 ನಿಮಿಷ ಚೆನ್ನಾಗಿ ನೆನೆಯಲು ಬಿಡಿ. ಆಮೇಲೆ ಒಣ ಹಿಟ್ಟು ತೆಗೆದುಕೊಳ್ಳಿ, ಗೋಧಿ ಹಿಟ್ಟು. ನೋಡಿ ಈ ಥರದಲ್ಲಿ ಚೆನ್ನಾಗಿ ನೆಂದಿದೆ. ಒಂದ್ಸರಿ ಚೆನ್ನಾಗಿ ನಾದಿಕೊಳ್ಳಿ, ಅಂದರೆ ಸ್ಮೂತಾಗಿ ಬರುತ್ತೆ ಚಪಾತಿ. ನಿಮಗೆ ದಪ್ಪ ಬೇಕಂದ್ರೆ ದಪ್ಪನೂ ಬರುತ್ತೆ, ತಿಳುವಾಗಿ ಕೂಡ ಲಟ್ಟಿಸ್ಕೋಬೋದು, ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಒಂದು ಲಿಂಬೆ ಗಾತ್ರದಷ್ಟು ಹಿಟ್ಟನ್ನು ತೆಗೆದುಕೊಳ್ಳಿ. ನೋಡಿ ಈ ಥರದಲ್ಲಿ ಹಿಟ್ಟು ತೆಗೆದು ದಪ್ಪ ಬೇಕಂದರೆ ಇನ್ನೊಂದು ಸ್ವಲ್ಪ ದೊಡ್ಡದು ತೊಗೊಳ್ಳಿ, ಉಂಡೆ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕಿ ಲಟ್ಟಿಸಿಕೊಳ್ಳಬೇಕು. ಇದೇನು ಚಪಾತಿ ಇದಕ್ಕೆ ಕಟ್ಟೆಗೆ ಹತ್ತಲ್ಲ, ಚೆನ್ನಾಗಿರುತ್ತೆ. ನೋಡಿ ತುಂಬ ಸ್ಮೂತಾಗಿ ಚಪಾತಿ ಬರುತ್ತೆ ಮೆಂತ್ಯ ಚಪಾತಿ. ಗ್ಯಾಸ್ ಮೇಲೆ ಇಡಿ, ಚೆನ್ನಾಗಿ ಕಾದಿರಬೇಕು. ಸ್ವಲ್ಪ ತವಕ್ಕೆ ಎಣ್ಣೆಯನ್ನು ಹಚ್ಚಿ ಈ ಚಪಾತಿಯನ್ನು ಹಾಕಿ, ಮೆಂತ್ಯ ಚಪಾತಿ ಹಾಕಿ ಇದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ನಿಮಗೆ ತುಪ್ಪ ಬೇಕಂದ್ರೆ ತುಪ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯಿಸಬೇಕು. ಅಂದರೆ ಕ್ರಿಸ್ಪಿಯಾಗಿ ಬರುತ್ತೆ, ಸ್ಮೂತಾಗಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಎಣ್ಣೆ ಹಾಕಿದ ತಕ್ಷಣ ಸಡನ್ಲಿ ಹೊಳಿಸಿ ಹಾಕಿ ಆಮೇಲೆ ಬೇಕಂದ್ರೆ ನೀವು ಕೂಡ ಬೇಯಿಸ್ಕೋಬೋದು. ತುಂಬ ಚೆನ್ನಾಗಿ ಸ್ಮೂತಾಗಿ ಮೆಂತ್ಯ ಬೇಸನ್ ಕಡಲೆ ಹಿಟ್ಟಿನ ಚಪಾತಿ ರೆಡಿ ಫ್ರೆಂಡ್ಸ್. ತುಂಬ ರುಚಿಕರವಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ಮೆಂತ್ಯ ಚಪಾತಿ ಹಾಗೆ ಕೂಡ ಮೊಸರಲ್ಲಿ ತಿನ್ಬೋದು, ಹಾಗೆ ತೆಂಗಿನಕಾಯಿ ಚಟ್ನಿಗಲ್ಲಿ ತಿನ್ಬೋದು ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.